ನಾನು ಮಲ್ಲಿಕಾರ್ಜುನ್ ಸೂಡಿ, ಶಿಕ್ಷಣ ಸಂಯೋಜಕ, ಶಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ, ಶಾಪುರ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಚಂದ್ರಕಲಾ ಗೂಗಲ್ ಅವರ ಒಂದು ಕಾರ್ಯಚಟುವಟಿಕೆ ತುಂಬ ಉತ್ತಮವಾಗಿದ್ದು, ಅವರು ನಲಿಕಲಿ ಚಪ್ರವನ್ನು ಮಾಡಿ ಉತ್ತಮವಾದಂಥ ನಲಿಕಲಿ ಚಪ್ರವನ್ನು ಸಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಕ್ಕಳನ್ನು ತೊಡಗಿಸಿಕೊಳ್ಳುವಿಕೆ, ಮಕ್ಕಳ ಪ್ರೇರಣೆ ಮಾಡಿ ಮಕ್ಕಳ ಕಲಿಸುವಿಕೆಯಲ್ಲಿ ಅವರು ಉತ್ತಮವಾದ ಕಾರ್ಯವನ್ನು ಸಹ ಇವರು ಮಾಡಿದ್ದು ಹಾಗೂ ಇದರಿಂದ ಮಕ್ಕಳ ಹಾಜರಾತಿ, ಮಕ್ಕಳ ಶೈಕ್ಷಣಿಕ ಚಟುವಟಿಕೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಪ್ರತಿದಿನ ಒಂದೊಂದು ಹೊಸದ ವಿನೂತನವಾದಂಥ ಚಟುವಟಿಕೆ ಸೃಜನಾತ್ಮಕವಾಗಿ ಮಾಡೋದ್ರಿಂದ ಮಕ್ಕಳ ಒಂದು ಭಾಗವಹಿಸುವಿಕೆ ಮತ್ತು ಮಕ್ಕಳ ಒಂದು ಕಲಿಕೆಯ ಒಂದು ಉತ್ತಮವಾಗಿರುವುದರಿಂದ ಉತ್ತಮವಾದಂಥ ಒಂದು ಅವರು ಶೈಕ್ಷಣಿಕವನ್ನು ಕಾರ್ಯವನ್ನು ಮಾಡುತ್ತಿದ್ದಾರೆ. ನಾವು ಹೋದಾಗ ಅವರು ಹಾಗೂ ಶಿಸ್ತುಬದ್ಧವಾಗಿ ಮಕ್ಕಳು ಆ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವಿಕೆ ಅಂಥದ್ದಾಗಿರಲಿ, ಆಮೇಲೆ ಶಿಸ್ತಿನಿಂದ ಅಭ್ಯಾಸವನ್ನು ಮಾಡುವಂಥದ್ದಾಗಲಿ ಕಂಡು ಬಂದಿದ್ದು, ಅವರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಧನ್ಯವಾದ. ನಮಸ್ಕಾರ. ನಾನು ಶ್ರೀಮತಿ ಲಕ್ಷ್ಮಿ, CRP ಬೀಗುಡಿ ಇದ್ದು ಶ್ರೀಮತಿ ಚಂದ್ರಕಲಾ ಸಹಶಿಕ್ಷಕರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಲ್ಬಾವಿಯಲ್ಲಿ ಶ್ರೀಮತಿ ಚಂದ್ರಕಲಾ ಸಹಶಿಕ್ಷಕರು ಸುಮಾರು ವರ್ಷಗಳಿಂದ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರ ಬಗ್ಗೆ ಪದಗಳಲ್ಲಿ ಹೇಳಿದರೆ ತುಂಬ ಕಡಿಮೆ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ವರ್ಕ್ ಅವರು ಶಾಲೆಯಲ್ಲಿ ಮಾಡಿದ್ದನ್ನು ಸ್ವತಃ ಕಣ್ಣಾರೆ ನಾನು ನೋಡಿದ್ದೇನೆ. ನಲಿಕಲಿ ತರಗತಿಯನ್ನು ತುಂಬ ಅದ್ಭುತವಾಗಿ ಇಲಾಖೆಯ ನಿಯಮಾನುಸಾರ ಕೋಣೆಯನ್ನು ಸಿದ್ಧಪಡಿಸಿಕೊಂಡು ಕಲಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಿದ್ದು ತುಂಬ ಸಂತಸದ ವಿಚಾರ. ಅವರು ಈಗಾಗಲೇ ಸ್ಟೇಟ್ RP ಆಗಿ ನಲಿಕಲಿ ವಿಷಯದಲ್ಲಿ ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ECC ಶಿಕ್ಷಕರಿಗೂ ಕೂಡ ಸಾಕಷ್ಟು ತರಬೇತಿಗಳನ್ನು ನೀಡಿದ್ದಾರೆ. ಸ್ಟೇಟ್ RP ಆಗಿ ಅಲ್ಲಿ ನೀಡಿದಂಥ ಉತ್ತಮ ವಿಚಾರಗಳು, ಕಲಿಕಾ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆ ಎಲ್ಲ ಕಲಿಕಾ ವಿಚಾರಗಳನ್ನು ತರಗತಿಯಲ್ಲಿ ಕೂಡ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ತಮ್ಮ ಸ್ವತಃ ಹಣದಿಂದ ನಲಿಕಲಿ ಟೇಬಲ್ಲು, ಕಲಿಕೆಗೆ ಪೂರಕವಾದಂಥ ಟೇಬಲ್ಗಳನ್ನು ರೆಡಿ ಮಾಡಿದ್ದಾರೆ. ಜೊತೆಗೆ ಕಲಿಕಾ ಚೀಲಗಳನ್ನು, ಆಮೇಲೆ ಲ್ಯಾಮಿನೇಷನ್ ಮಾಡಿದಂಥ ಒಂದು ಕಲಿಕಾ ಹಾಳೆಗಳನ್ನು ರಚನೆ ಮಾಡಿದ್ದಾರೆ. ಮಕ್ಕಳ ಒಂದು ಕಲಿಕೆಗೆ ಬೇಕಾದಂಥ ಬೋರ್ಡ್ ಕೂಡ ಸಿದ್ಧ ಮಾಡಿ ಪ್ರತಿದಿನ ಮಾಡಿದಂಥ ಅಂಶಗಳನ್ನು ಅದರಲ್ಲಿ ಅವರು ಅಂಟಿಸಿದ್ದನ್ನು ನಾನು ನೋಡಿದ್ದೇನೆ. ಇನ್ನು ಅವರು ಸ್ಟೇಟ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದು, ಅದರಲ್ಲಿ ಬಂದಂಥ ತಮ್ಮ ಅಮೌಂಟನ್ನು ಕೂಡ ಮಕ್ಕಳ ಕಲಿಕೆಗಾಗಿ ತೊಡಗಿಸಿದ್ದಾರೆ. ಇತ್ತೀಚೆಗೆ ಅವರು ಒಂದು ಲೈಬ್ರರಿನ, ತುಂಬ ಸುಧಾರಿತ ಗುಣಮಟ್ಟದ ಲೈಬ್ರರಿನ ಶಾಲೆಯಲ್ಲಿ ಮಾಡಿದ್ದು ನಾನು ನೋಡಿದ್ದೇನೆ. ಒಂದು ಉತ್ತಮ ಲೈಬ್ರರಿಯನ್ನು ರಚಿಸಿದ್ದಾರೆ. ಮಕ್ಕಳ ಕೂಡೋದಕ್ಕೆ, ಪುಸ್ತಕಗಳನ್ನು ತೆಗೆದುಕೊಂಡು ಓದೋದಕ್ಕೆ ಒಂದು ಸುಂದರವಾದ ಓದುವ ವ್ಯವಸ್ಥೆಯನ್ನು ಲೈಬ್ರರಿಯಲ್ಲಿ ಮಾಡಿದ್ದು ತುಂಬ ಮೆಚ್ಚುಗೆ ಹೇಳುವಂಥ ವಿಷಯ. ಶಿಶು ಕೇಂದ್ರಿತ ಕಲಿಕೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಪ್ರತಿಯೊಂದು ತರಗತಿ ಕೋಣೆಯಲ್ಲಿಯೂ ಕೂಡ ಅವರು ನಿರ್ಮಿಸಿಕೊಂಡಿದ್ದಾರೆ. ಜೊತೆಗೆ ತಾವು ಸ್ವತಃ ಕಲಿಕೆಯಲ್ಲಿ ಮಕ್ಕಳ ಒಂದು ಕಲಿಕೆಗೆ ಬೇಕಾದಂಥ ಅಂಶಗಳನ್ನು ಹೆಚ್ಚು ತಿಳಿದುಕೊಂಡು ತರಗತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಾನು ಅವರ ಒಂದು ಶಾಲಾ ಭೇಟಿ ಮಾಡಿದಾಗ ಪ್ರತಿಯೊಂದು ತರಗತಿಯಲ್ಲಿ ಮಕ್ಕಳನ್ನು ನೋಡಿದ್ದೀನಿ. ಜೊತೆಗೆ ವಿಷಯವಾರು ಕೂಡ ಮಕ್ಕಳನ್ನು ಪರೀಕ್ಷಿಸಿದಾಗ ಪ್ರತಿಯೊಂದು ಮಗು ಕಲಿಕೆಯಲ್ಲಿ ಸಫಲತೆಯನ್ನು ಹೊಂದಿದ್ದೆವು. ಎಲ್ಲ ಮಕ್ಕಳು ಏನು ಅವ್ರ ಕಲಿಕಾ ಫಲಗಳನ್ನು ಹೊಂದಬೇಕಾಗಿತ್ತು ಆ ಒಂದು ತಿಂಗಳ ವೈಸು ಕಲಿಕಾ ಫಲವನ್ನು ಹೊಂದಿದ್ದಾರೆ. ಹಾಗಾಗಿ ಅಲ್ಲಿ ಉತ್ತಮ ಕಲಿಕಾ ವಾತಾವರಣವನ್ನು ಟೀಚರು ಮಾಡಿದ್ದಾರೆ. ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಹೊಂದುವಲ್ಲಿ ಅರ್ಹ ವ್ಯಕ್ತಿ ಅಂತ ನಾನು ಹೇಳುತ್ತೇನೆ. ಅವರು ಪಡೀಲೇಬೇಕು ಆ ರಾಷ್ಟ್ರ ಪ್ರಶಸ್ತಿ. ಆ ಒಂದು ನಿಟ್ಟಿನಲ್ಲಿ ಅಷ್ಟೊಂದು ವರ್ಕ್ ಇದೆ ಅವ್ರದ್ದು. ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಹೊಂದಿದ್ದೇ ಆದಲ್ಲಿ ನಮ್ಮ ಒಂದು ಕ್ಲಸ್ಟರಿಗೂ, ನಮ್ಮ ಒಂದು ತಾಲೂಕಿಗೂ, ಜಿಲ್ಲೆಗೂ ಕೂಡ ಹೆಮ್ಮೆಯ ವಿಷಯ ಅಂತ ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಾನು ಶ್ರೀ ಪ್ರಕಾಶ್, ಸಹಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಲ್ಬಾವಿ, ತಾಲೂಕು ಶಾಪುರ ಆಗಿದ್ದು ಸುಮಾರು 2 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಇನ್ನೋರ್ವ ಸಹ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ
ಗೂಗಲ್ ಮ್ಯಾಮ್ ಅವರು ಸುಮಾರು 18 ವರ್ಷಗಳಿಂದ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತುಂಬ ಸೃಜನಾತ್ಮಕವಾಗಿ ಪಾಠ ಬೋಧನೆಯನ್ನು ಮಾಡುತ್ತಿದ್ದಾರೆ. ಅದರಂತೆ ಕಲಿಕೋಪಕರಣಗಳು, ಬೋಧನೋಪಕರಣಗಳು ಬಳಸುತ್ತಿದ್ದಾರೆ. ಶಾಲೆಯಲ್ಲಿ ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ಅದರಂತೆ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸುತ್ತಿದ್ದಾರೆ. ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣಕ್ಕೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಾರೆ. ಮಕ್ಕಳ ದಾಖಲಾತಿ ಹೆಚ್ಚಿಸಲು ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿದ್ದಾರೆ. ಮಕ್ಕಳ ಬಗ್ಗೆ ಕಾಳಜಿ ಹೊಂದಿರುತ್ತಾರೆ. ಅದೇ ರೀತಿ ಊರಿನವರ ಜೊತೆ ಉತ್ತಮ ಒಡನಾಟವಿದ್ದು ಶಾಲಾ ಮತ್ತು ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಚಿಂತನೆ ಹೊಂದಿರುತ್ತಾರೆ. ನನ್ನ ಹೆಸರು ಚಂದ್ರಪ್ಪ, ತಂದೆ ನಾಗಪ್ಪ, ಮುಖಂ ಹಾಲ್ಬಾವಿ, ಪೋಸ್ಟ್ ಒತ್ಪೇಟ್, ತಾಲೂಕು ಶಾಪೂರ್, ಜಿಲ್ಲೆ ಯಾದಗಿರಿದ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಲ್ಬಾವಿಯ ಮುಖ್ಯ ಗುರುಗಳಾದ ಚಂದ್ರಕಲಾ ಗೂಗಲ್ ಶಿಕ್ಷಕರ ಬಗ್ಗೆ ನನ್ನ ಅನಿಸಿಕೆಗಳು. ಇವರು ಆದರ್ಶ ಶಿಕ್ಷಕರಾಗಿದ್ದಾರೆ. ನನ್ನ ಪ್ರಾಥಮಿಕ ಶಾಲೆ ಅಂದರೆ 1ರಿಂದ 4ನೇ ತರಗತಿವರೆಗೂ ನಾನು ಇದೇ ಶಾಲೆಯಲ್ಲಿ ಕಲಿತಿದ್ದೇನೆ. ಮೊದಲು 1 ರೂಮ್ ಇತ್ತು, ಆದರೆ ಈಗ 3 ರೂಮ್ಗಳಾಗಿವೆ ಮತ್ತು ವಿಶಾಲವಾದ ಮೈದಾನವಿದೆ. ಆದರೆ ಅದಕ್ಕೆ ತಕ್ಕ ಕಾಂಪೌಂಡ್ ಆಗಬೇಕು. ಮೈದಾನದಲ್ಲಿ ಮರಗಿಡಗಳು ಚೆನ್ನಾಗಿ ಬೆಳೆಸಿದ್ದಾರೆ. ಅವರಿಗೆ ಮಕ್ಕಳೆಂದರೆ ಪಂಚಪ್ರಾಣ, ಬಹಳ ಪ್ರೀತಿಯಿಂದ ಕಲಿಸುತ್ತಾರೆ ಮತ್ತು ಮಕ್ಕಳಿಗೆ ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿ ವರ್ಷವೂ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲದೆ ವಸತಿ ಶಾಲೆಗಳಾದ ಮುರಾರ್ಜಿ, ಆದರ್ಶ, ಕಸ್ತೂರ್ಬಾ ಶಾಲೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಮಗುವಿಗೂ ಪ್ರತಿಭೆಯನ್ನು ಗುರುತಿಸಿ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿಕ್ಷಣವನ್ನು ಕಲಿಸುತ್ತಾ ನಮ್ಮ ಶಾಲೆಯ ಹಾಲ್ಬಾವಿ ಶಾಲೆಯನ್ನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳು ಬಂದಿವೆ. ಇಂತಹ ಶಿಕ್ಷಕರು ಪ್ರತಿಯೊಂದು ಶಾಲೆಗೂ ಅವಶ್ಯಕವಿರಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜ ಬೆಳೆಯುತ್ತಾ ಸಾಗುತ್ತದೆ. ಶಿಕ್ಷಕರೆಂದರೆ ಕೇವಲ ಗರಿಗರಿ ಬಟ್ಟೆ ಹಾಕಿದರೆ ಸಾಲದು. ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಇತಿಮಿತಿಯನ್ನು ಅರಿಬೇಕು. ತಪ್ಪಿ ನಡೆದರೆ ತಿದ್ದಿ ತೀಡಬೇಕು. ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಎಕ್ಕಿ ತೆಗೆಯಬೇಕು. ಕೆತ್ತಿ ವಿಗ್ರಹವನ್ನಾಗಿ ಮಾಡಬೇಕು. ಉಜ್ಜಿ ಹೊಳಪನ್ನು ನೀಡಬೇಕು. ಅವರೇ ನಿಜವಾದ ಶಿಲ್ಪಿಗಳು. ಅಂತಹ ಶಿಕ್ಷಕರು ನಮ್ಮ ಹಾಲ್ಬಾವಿಗೆ ಸಿಕ್ಕಿದ್ದು ನಮ್ಮ ಊರಿನ ಪುಣ್ಯ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.